ಬೆಂಕಿ ತುಪ್ಪಾಗ್ದಂಗೆ ಇನ್ನು ಮುಂದೆ ಬಾ ಎಲ್ಲ ಪೊಲೀಸ್ ಹಾಂ ಹಾಂ ಹೇಳು ಮಕ್ಕಳೆಲ್ಲ ಮಕ್ಕಳೆಲ್ಲ ವಿಡಿಯೋ ಬರ್ತಿದೆ. ಅಲ್ಲಿ 3 ಜನ ನಗರ ತೊಗೊಂಡು ಸಿಕ್ಕಿದೆಯಾ ಅದೇ ಮೇನ್ ಶಾಲೆಯಲ್ಲಿ ಇದಾಗ್ತಾ ಇದೆಯಲ್ಲ ಶಾಲೆ 9 ಗಂಟೆ ತೊಗೊಂಡು ಸಿಕ್ಕಿದೆಯಾ ಅದೇ ಮೇನ್ ಶಾಲೆಯಲ್ಲಿ ಇದಾಗ್ತಾ ಇದೆಯಲ್ಲ ಶಾಲೆ 9 ಗಂಟೆ ಸರ್. ಓಕೆ ಸರ್. ನಮ್ಮ ತುಂಗನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಅನ್ನೋ ಒಂದು ಜಾಗದಲ್ಲಿ ಇವತ್ತು ರಾತ್ರಿ ಒಬ್ಬ ಹುಡುಗನ ಕೊಲೆಯಾಗಿದೆ.
ಈ ಒಬ್ಬ ಅಪ್ರಾಪ್ತ ಹುಡುಗ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಒಂದೇ ಹಳ್ಳಿಯವರು, ಎಲ್ಲ ಒಟ್ಟಿಗೆ ಬೆಳೆದವರು. ಅವನು ಶಾಲೆ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಕೈಯಿಂದ ಅವ್ರಿಗೆ ಗುದ್ದಿದಾಗ ಅಪ್ರಾಪ್ತ ಅಲ್ಲೇ ಕುಸಿದು ಬೀಳ್ತಾನೆ. ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡೆತ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ವಿಚಾರದಲ್ಲಿ ಆಲ್ರೆಡಿ ನಾವು ಇಬ್ಬರನ್ನ ವಶಕ್ಕೆ ತೊಗೊಂಡಿದ್ವಿ. ಅವರು ಸದ್ಯಕ್ಕೆ ಅಪ್ರಾಪ್ತರಿದ್ದಾರೆ. ಅವ್ರ ಜೊತೆ ವಿಚಾರಣೆ ಮಾಡಿ ಬೇರೆ ಯಾರಾದರೂ ಇದ್ದಾರೆ ಅಂತ ಅದನ್ನು ಕೂಡ ನಾವು ಇನ್ಫಾರ್ಮೇಷನ್ನ ತೊಗೊತಾ ಇದ್ವಿ. ಅಲ್ಲಿಗೆ ಕರ್ಕೊಂಬಂದವರ ಒಬ್ಬ ಕರ್ಕೊಂಬಂದಿದ್ದವನು ಐ ವಿಟ್ನೆಸ್ ಇದ್ದಾರೆ, ಅವನು ಕೂಡ ಅಪ್ರಾಪ್ತನೇ. ಇಬ್ಬರು ಅಪ್ರಾಪ್ತರೇ ಇದ್ದಾರೆ ಇಲ್ಲಿ ಯಾರು ಕರ್ಕೊಂಬಂದಿದ್ರು ಹಾಸ್ಪಿಟ್ಲಿಗೆ. ಅವ್ರ ಕಡೆಯಿಂದ ನಾವು ಡೀಟೇಲ್ಸ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಎಲ್ಲರೂ ನಾವು ಬಂದ ಮಾಡ್ತೀವಿ. ಅದು ಅವರು ಕ್ಷುಲ್ಲಕ ಕಾರಣಕ್ಕೆ ಒಬ್ರಿಗೊಬ್ರಿಗೆ ಮಾತಿಗೆ ಮಾತು ಬೆಳೆದು ಆಮೇಲೆ ಮಧ್ಯದಲ್ಲಿ ಹೋಗಿ ಇವನು ಏನಾಯಿತು ಅಂತ ಕೇಳಕ್ಕೆ ಹೋದಾಗ ಇವನಿಗೆ ಏಟ್ ಬೀಳುತ್ತೆ. ಏಟ್ ಬಿಟ್ಟ ಒಂದು ರಭಸಕ್ಕೆ ಟೋಟಲ್ ಅದೇ ಇವಾಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇಬ್ಬರನ್ನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಇನ್ನೂ ಯಾರು ಇದ್ರು ಅಂತ ಹೆಚ್ಚಿನ ಮಾಹಿತಿನ ಅದಷ್ಟೇ. ಇಲ್ಲಿ ವಾತಾವರಣ ಸರಿಯಾಗಿದೆ, ವಾತಾವರಣ ಎಲ್ಲ ಓಕೆ ಇದೆ. ನಾವು ಎಲ್ಲ ಫ್ಯಾಮಿಲಿ ಜೊತೆ ಮತ್ತು ಲೀಡರ್ ಜೊತೆ ಮಾತಾಡಿದ್ವಿ. ಅವರೆಲ್ಲರೂ ಇದು ಆಕಸ್ಮಿಕವಾಗಿ ಆಗಿರೋದು ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವತಿಯಿಂದ ನಾವು ನಮ್ಮ ಬಂದೋಬಸ್ತನ್ನು ಮಾಡ್ತೀವಿ. ಎಲ್ಲ ಆಗಿದೆ ಕಟ್ಲೆ ಇಲ್ಲಲ್ಲಿ ಪಾಯಿಂಟು ಹಂಗೆ ಹೋಗ್ಬೋದು, ಹಿಂಗೆ ಹತ್ರ ಅವ್ರ ಮನೆ
ಹೊರಗಡೆ ರಿಸಲ್ಟ್ ಕ್ಲಾಸಿಗೆ ಹೊರಗಡೆ ಬಂದಿದ್ದಾರಪ್ಪ ಸ್ಕೂಲ್ ಸ್ಕೂಲಲ್ಲಿ ಓದಕ್ಕೆ ಸರಿ ಅಲ್ಲ ಇದು ಓದಂತ ನೀವು ಹೇಳಿದಾಗ ಹೊರಗಡೆ ಬಂದಿದ್ದಾರೆ ಎಲ್ಲ ಆಗಿದೆ ಕಟ್ಲೆ ಇಲ್ಲಲ್ಲಿ ಪಾಯಿಂಟು ಹಂಗೆ ಹೋಗ್ಬೋದು ಹಿಂಗೆ ಹತ್ರ ಅವ್ರ ಮನೆ ಹೌದಲ್ಲ ಏನು ಸಾಯಲ್ಲ ಅಲ್ಲ ಸರ್ ದೀಪಕ್ ಸರ್ ಯೋಚನೆ ಮಾಡಿ ಎಲ್ಲ 7 ಲಕ್ಷ ಕೆಲಸ ಎಷ್ಟು ಸಲ ನೋಡುತ್ತೆ ಸರ್ ಇದು ನೀವು ಎಷ್ಟು ವರ್ಷ ನೋಡಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ ಅದನ್ನು ಹೇಳಿ ನಮಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು ನೀವು ಇನ್ನೆಷ್ಟು ವರ್ಷ ಇದೇ ಹೆಣ ಹೊರಬೇಕು ನಾವು ಹಿಂದೂಗಳು ಹೆಣ ಹೊರಕ್ಕೆ ಇರೋದು ಡಿಪಾರ್ಟ್ಮೆಂಟ್ ಹಿಂದೂಗಳು ಇರ್ಬೇಕಂದ್ರೆ ಇರಬಾರ್ದು ಅರ್ಥ ಒಂದೊಂದು ಹಂತಕ್ಕೆ ಮಕ್ಕಳು ಸರ್ ಅವ್ನು ಗಿರೀಶ ಹೇಳ್ತಾರೆ ಆಸ್ಪತ್ರೆಗೆ ಹೇಳೋದು ನೋಡ್ಬಿಟ್ರೆ ಅವ್ರಿಗೆ ಅರೆಸ್ಟ್ ಮಾಡ್ತೀರಾ ಅರೆಸ್ಟ್ ಮಾಡಿ ಜೀವ ಕೊಡ್ತೀರಾ ಇವ್ರಿಗೆ ಜೀವನ ಕೊಡ್ತೀರಾ ಜೀವ ಕೊಡ್ತೀರಾ ಒಂದು ಆಗತ್ತಾ ಈಗ ಓದ್ತಿರೋ ಹಿಂದೂ ಮಕ್ಕಳುಗಳಿಗೂ ಸಿಕ್ಕಿ ಸರ್ ಅವರು ಹೇಳಿದಂತೆ ಅವ್ರ ಅಮ್ಮ ಸಿಕ್ಕಿದ್ರು ನನಗೆ ಆಸ್ಪತ್ರೆಗೆ ಅವ್ರ ಅಮ್ಮ ಹೇಳ್ತಾರೆ ತುಂಬ ಕಿರಿಕಿರಿ ಮಾಡ್ತಾರೆ ಚುಡಾಯಿಸ್ತಾರೆ ಇದು ಮಾಡ್ತಾರೆ ರೇಗಿಸ್ತಾರೆ ಈ ಥರದ್ದೆಲ್ಲ ಆಗುತ್ತೆ ನಾನು ಹೋಗಲ್ಲ ಶಾಲೆಗೆ ಅಂತ ಹೇಳಿದ್ರೆ ಅವರಿಗೇನು ಹೇಳೋಕೆ ಹೋಗಿಲ್ಲ ಅವರಮ್ಮ ಇವನಿಗೆ ಜೋರು ಮಾಡಿ ಬೈದು ಹೋಗೋ ಶಾಲೆಗೆ ಇದನ್ನು ಕಳಿಸ್ತಾರೆ ಅವ್ರಿಗೆ ಹೇಳೋಕ್ಕಾಗದೇ ಇರೋ ಸ್ಥಿತಿ ಮತ್ತು ಅವ್ರು ಯಾರು ಅಲ್ಲಿ ಓದ್ತಿದಾರ ಅಲ್ಲಿ ಓದಿಲ್ಲದೆ ಇರೋರೆಲ್ಲ ಅಲ್ಲಿ ಸೇರಿಕೊಂಡು 9th ಸ್ಟ್ಯಾಂಡರ್ಡ್ ಫೇಲ್ ಆದವರೆಲ್ಲ ಸೇರಿಕೊಂಡು ಅಲ್ಲಿರೋ ಮಕ್ಕಳಿಗೆ ಎದುರಿಸ್ತಾರೆ ಮಾಡ್ತಾರೆ ಟೀಚರ್ಗಳು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕಿರ್ಬೇಕು ಡಿಪಾರ್ಟ್ಮೆಂಟ್ ಸ್ಕೂಲ್ ಹೋಗಲ್ಲ ಆ ಹುಡುಗರು ಕೂಡ ಡೈಲಿ ಅಲ್ಲೇ ಇರ್ತಾರೆ ಸ್ಕೂಲ್ ಹೋಗ್ಲಿದ್ದವರು ಕೂಡ ಅಲ್ಲೇ ಇರ್ತಾರೆ ಎನಿ ಟೈಮ್ ಅಲ್ಲೇ ನೀವು ಸವಾಲಾಗಿ ನೀವು ಸ್ವೀಕಾರ ಮಾಡಿದ್ರೆ ಸರ್ ನೀವೆಲ್ಲ ಇದ್ದೀರಿ ಎಷ್ಟೆಷ್ಟು ವರ್ಷ ಸರ್ ನಾನು ಅದಕ್ಕೆ ಹೇಳಿದೆ ಭಾಳ ನೋವಿಂದ ಹೇಳಿದ್ದೀನಿ ಭಾಳ ಬೇಸರದಿಂದ ಹೇಳಿದ್ದೀನಿ ಭಾಳ ನೋವಾಗ್ತಿದ್ದೀನಿ ನನಗೆ ರಕ್ಷಣಾ ಇಲಾಖೆ ತೆಗೆದು ಹೆಣಾವರ ಇಲಾಖೆ ಅಂತ ಹಾಕೊಂಬೋಳಲ್ಲ ನಿಮ್ಮ ಜೊತೆ 3 ಜನ ಇರ್ತಾರೆ ಪೊಲೀಸು ನಾನೊಬ್ಬ ಇರ್ತೀನಿ ಹೆಣ ಹೊಡ್ಕೊಂಡು ಹೋಗೋಣ ಹಿಂದೂಗಳು ಹೆಣಾವರಕ್ಕೆ ಇರೋದು ಇಲಾಖೆ ಏನದ ಅಂದರೆ ಯಾಕೆ ಬೇಕು ಸರ್ ಇದು ಈ ಹಂತಕ್ಕೆ ಸರ್ ಈಗ ಭಾಳ ಇದನ್ನು ಗಂಭೀರವಾಗಿ ತಗೊಳ್ತಿದ್ದೀವಿ ನಾವು ತಗೊಳ್ತಿದ್ದೀವಿ ನಾವು ಇದು ಸುಮ್ಮಕ್ಕೆ ಬಿಡಲ್ಲ ಸರ್ ಸುಮ್ಮಕ್ಕೆ ಬಿಡಲ್ಲ ಸರ್ ಅರೆಸ್ಟ್ ಮಾಡಿರೋರೆಲ್ಲ ಯಾರು ಅರೆಸ್ಟ್ ಮಾಡಿರೋರಿಗೆ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತೀನಿ ಅವ್ರ ಜೀವ ತೆಗೆಯಕ್ಕೆ ನಿಮಗೆ ಅಧಿಕಾರ ಇಲ್ಲ ಇವರಿಗೆ ಅಧಿಕಾರ ಕೊಟ್ಟಾರೆ ಅಪ್ರಾಪ್ತನ ಕಾರಣಕ್ಕೋಸ್ಕರ ಜೀವ ತೆಗೆಯಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಈಗ ನಾವೀಗ ಯಾರ ಬಗ್ಗೆ ಗಮನಿಸಬೇಕಾಗತ್ತೆ ಅಪ್ರಾಪ್ತ ವಯಸ್ಸಿನ ಮುಸಲ್ಮಾನ್ ಹುಡುಗರ ಬಗ್ಗೆ ಯೋಚನೆ ಮಾಡೋಕ್ಕೆ ಇದು ಮಾಡೋಕ್ಕಂತ ಇಲ್ಲ ಅವ್ರ ಬಗ್ಗೆ ಕ್ರಮ ತಗೋಬೇಕು ನೀವೆಲ್ಲ ತಪ್ಪಿಸುತ್ತೆ ಅವ್ರು ಮಾಡಬಾರ್ದು ಮಾಡ್ತಾರೆ ಈಗ ಅಪ್ರಾಪ್ತರನ್ನ ಹೆಸರಿನಲ್ಲಿ ಬರ್ಡ್ರು ಸಹಿಸ್ತೀರಾ ಸರ್ ನೀವು ಸಹಿಸ್ಕೊಳ್ತೀರಾ ಅಂದರೆ ನಂಗೆ ಹೇಳ್ತೀನಿ
ಅರ್ಥನೇ ಆಗೋದಿಲ್ಲ ಸರ್ ಡಿಪಾರ್ಟ್ಮೆಂಟನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ನಮಗೆ ಅಂತೇಳಿ ಯಾರೂ ಅರ್ಥ ಮಾಡ್ಕೊಳ್ಳಿ. ನಾವು ಯಾರ್ದಾರ ಬಗ್ಗೆ ಏನಂತ ಹೇಳಿದ್ರೆ ನೀವೆಲ್ಲ ಬೇಜಾರು ಮಾಡ್ಕೊಂಡು ಬಿಡ್ತೀರ ಅಲ್ವಾ? ಈಗ ಯಾವ ತಲೆ ಕೊಡ್ತೀನಿ ಹೇಳ್ಬೇಕು. ನಿಮ್ಮ ಬಗ್ಗೆ ನಮಗೆ ದ್ವೇಷ ನಿಮ್ಮ ಬಗ್ಗೆ ದ್ವೇಷ ಸರ್ ನಾವು ಗೊತ್ತಿರೋ ಹೊಡೆತಗಳು ನೋಡ್ಬಿಟ್ಟೆ ಸೀನ್ ಇದೆ ಸರ್ ಎದೆ ಮೇಲೆ ನೋಡ್ಕೊಂಡ್ ಬಂದಿದ್ದೀನಿ ನನಗೆ. ನಾಳೆ ಬೆಳಿಗ್ಗೆ ಇನ್ನೊಂದು ಇಬ್ಬರು ಹೋಗ್ರಿ 3 ಜನ ಹೋಗ್ರಿ ದಯವಿಟ್ಟು ಮಾಡಬೇಡಿ ಸರ್. ಪರೀಕ್ಷೆ ಮಾಡಬೇಡಿ. ಭಾಳ ಮುಂಚೆ ಹೇಳ್ತಾ ಇದ್ದೀವಿ ಯಾರು ಬರಬೇಕು ಎಲ್ಲರೂ ಬರ್ತೀವಿ. ಆ ಮನೆ ಜೊತೆಗೆ ಈ ಟೈಮಲ್ಲಿ ನಾವು ನಿಲ್ಲೋರೆ. ಭಾಳ ರಿಸ್ಟ್ರಿಕ್ಷನ್ ಮಾಡಿದರೆ ನಾಳೆಯಿಂದ ಬೇರೆ ರೀತಿ ಆಗುತ್ತೆ ಸರ್. ಭಾಳ ನೇರ ಹೇಳ್ತಾ ಇದ್ದೀವಿ, ಬೇರೆ ರೀತಿ ಆಗುತ್ತದೆ. ರಿಸ್ಟ್ರಿಕ್ಟ್ ಮಾಡಬೇಡಿ ಸರ್. ಇವತ್ತು ರಾತ್ರಿ ನಿಂತ್ಕೊಳಕ್ ಬಿಡಲ್ಲ. ಬೆಳಗ್ಗೆ ಹಬ್ಬ ನಮ್ಮ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈ ಕಡೆ ಕಾರ್ ತಗೊಂಬರೋ. ನಾಳೆ ಕ್ರಿಮೇಷನ್ ಇದೆ ದೀಪಕ್ ಸರ್, ನಾಳೆ ಕ್ರಿಮೇಷನ್ ಇದೆ. ನಮ್ಮನ್ನ ತಡೆಯೋ ಕೆಲಸ ಮಾಡಬೇಡಿ. ಅದೊಂದು ಅದನ್ನೇ ಹೇಳ್ತಾ ಇರೋದು. ನಮ್ಮನ್ನ ತಡೆಯೋ ಕೆಲಸ ಬರಂಗಿಲ್ಲ ಯಾರು. ಇವತ್ತು ರಸ್ತೆಯಿಂದನೇ ಆಚೆ ಬಿಟ್ಟಿಲ್ಲ. ಅದೇ ಹೇಳ್ತಾ ಇರೋದು. ಅವರ ರಕ್ಷಣೆ ಅವ್ರು ಮಾಡ್ಕೊಳಕ್ಕೆ ಮನೆ ಮೈದಾನ ಆಸ್ಪತ್ರೆಗೆ ಹೋಗ್ಬರ್ತೀರಿ. ಒಂಚೂರು ಇಟ್ಟು ಹೋಗ್ತಾರೆ. ಆಸ್ಪತ್ರೆ ಬರ್ತೀರಾ? ವೆಂಕಟೇಶ ಹಾಂ ಸರ್.